ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕಲಾಕ್ಷೇತ್ರದಲ್ಲಿ ನಡೆದಂತ ವಿಶ್ವ ಕಲಾ ದಿನ ವರ್ಲ್ಡ್ ಆರ್ಟ್ ಡೇ ಕಾರ್ಯಕ್ರಮದ ಅಂಗವಾಗಿ ಹಿರಿಯ ಕಲಾವಿದ ಕರಿಯಪ್ಪ ಅಂಚಿಮನಿ ಅವರ ಪ್ರತ್ಯಕ್ಷಿಕೆ ಡೆಮೋವನ್ನ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಒಂದು ಬೃಹತ್ತಾದ ಕ್ಯಾನ್ವಾಸ್ ಡೆಮೋ ಮಾಡ್ತಾ ಇದ್ದಾರೆ. ಇದು ಒಂದು ಬೇಸ್ ಕಲರ್ ಅನ್ನು ಕೊಡ್ತಾ ಇರುವಂತ ದೊಡ್ಡ ಕ್ಯಾನ್ವಾಸ್. ಇದು ಅಮೂರ್ತ ರೂಪದಂತ ಕಲೆ. ಹಾಗಾಗಿ ಅಮೂರ್ತ ಅಂತಕ್ಕಂಥದ್ದು ಅಂದ್ರೆ ಅಬ್ಸ್ಟ್ರಾಕ್ಟ್ ಅಂತ. ಅಬ್ಸ್ಟ್ರಾಕ್ಟ್ ಅನ್ನೋದು ಸಾಕಷ್ಟು ಜನಕ್ಕೆ ಅರ್ಥ ಆಗಲ್ಲ. ಅಬ್ಸ್ಟ್ರಾಕ್ಟ್ ಅಂದ್ರೆ ಅಮೂರ್ತತೆ ಇಲ್ಲದೆ ಇರುವಂತ ಒಂದು ಕಲಾಕೃತಿ. ಯಾವುದೇ ರೀತಿಯ ಅಲ್ಲಿ ನಮಗೆ ಗೊತ್ತಿರುವಂತ ಯಾವುದೇ ಒಂದು ಮೋಟಿವ್ ಆಗಲಿ, ಆಬ್ಜೆಕ್ಟ್ ಆಗಲಿ, ಪರ್ಸನ್ ಆಗಲಿ, ಅನಿಮಲ್ಸ್ ಆಗಲಿ ಯಾವುದೂ ಇಲ್ಲದೆ ಇದ್ದಾಗ ಅದು ಅಮೂರ್ತತೆಯ ರೂಪಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರುವಂಥ ವಿಷಯ. ಆದರೆ ಅಮೂರ್ತ ಕಲೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಸಾಮಾನ್ಯರಿಗೆ ಒಂದು ಗೊಂದಲದ ವಾತಾವರಣ ನಮ್ಮ ಕಲಾವಿದರಲ್ಲೂ ಇದೆ, ಕೆಲವರಲ್ಲಿ. ಆದರೆ ಈ ಕಲಾವಿದನ ಒಂದು ಭಾವ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸೋದಕ್ಕೆ ಅವನು ಸಮಾಜದ ಆಗುವಗಳು ಪ್ರಭಾವಗಳು ಬೀರಿರ್ಬೋದು. ಅಂತ ಸಮಾಜದ ಆಗುವಗಳನ್ನ ಒಬ್ಬ ಕಲಾವಿದ ಯಾವುದೋ ಒಂದು ವಸ್ತುವಿನಿಂದ, ಜೀವಿಗಳಿಂದ ಪ್ರಭಾವಿತನಾಗಿ ಅಮೂರ್ತ ಕಲಾಕೃತಿಗಳು ಹುಟ್ಟಬಹುದು. ವಿನಾಕಾರಣ ಯಾವುದೇ ಕಲಾಕೃತಿ ಹೊರಬರಲು ಸಾಧ್ಯ ಆಗೋದಿಲ್ಲ. ಕಣ್ಣಿಗೆ ಕಂಡಿದ್ದನ್ನ ಮಾಡೋದೇ ಬೇರೆ. ಈ ಅಮೂರ್ತ ಅಂತಕ್ಕಂಥದ್ದು ಅಂದ್ರೆ ಅಬ್ಸ್ಟ್ರಾಕ್ಟ್ ಅಂತ, ಯಾವುದೇ ಒಂದು ಮೂರ್ತ ಇಲ್ಲದೆ ಇರ್ತಕ್ಕಂಥ ಒಂದು ಚಿತ್ರ ಅದಾಗುತ್ತೆ. ಇಲ್ಲಿ ಬಣ್ಣ ಮತ್ತು ರೇಖೆಗಳಿಂದ ಆ ಕಲಾವಿದನ ಪ್ರಬುದ್ಧತೆಯನ್ನ ಇಲ್ಲಿ ನಾವು ಕಾಣ್ಬೋದು. ಕಲಾವಿದನ ಮಿಕ್ಸಿಂಗ್ ಅಂತ, ಚಾಕಚಕ್ಯತೆ ಅಂತಂದು ಏನು ಹೇಳ್ತೀವಿ, ಟೆಕ್ನಿಕ್ಕು, ಆ ಒಂದು ತಂತ್ರಗಾರಿಕೆಯನ್ನ ನಾವು ನೋಡ್ಬೇಕಾಗುತ್ತೆ. ಅದರಲ್ಲಿ ಕಾಣ್ತಕ್ಕಂಥ ಕಲಾವಿದನ ಪ್ರಬುದ್ಧತೆ, ಕಲಾವಿದನ ಥಾಟ್ಸು ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಅದನ್ನ ಅನುಭವಿಸ್ಬೇಕೇ ವಿನಃ ಅರ್ಥ ಮಾಡ್ಕೊಳೋಕ್ಕೆ ಸಾಧ್ಯ ಆಗೋದಿಲ್ಲ. ಸಾಹಿತ್ಯದಲ್ಲಿ ಸಂತೋಷ ಅಥವಾ ಬ್ಯೂಟಿಫುಲ್ ಅಂತಂದೇನು ಪದಗಳಿದ್ದಾವೆ, ಅವೆಲ್ಲ ಒಂದು ಅಬ್ಸ್ಟ್ರಾಕ್ಟ್ ವರ್ಡ್ಸ್ ಅಂತ ಹೇಳ್ತಾರೆ. ಆದರೆ ಅಬ್ಸ್ಟ್ರಾಕ್ಟ್ ವರ್ಡ್ಸನ್ನು ನಾವು ಅರ್ಥ ಮಾಡ್ಕೊಳೋಕ್ಕೆ ಡಿಕ್ಷನರಿನಲ್ಲಿ ಸಿಗೋದಿಲ್ಲ. ಇಲ್ಲಿ ವಿಜುವಲ್ ಡಿಕ್ಷನರಿನಲ್ಲೂ ಅಷ್ಟೇ ಅರ್ಥ ಮಾಡ್ಕೊಳೋದಕ್ಕೆ ಯಾವುದೇ ಒಂದು ಬಣ್ಣ ರೇಖೆಗಳು ಸಿಕ್ಕೋದಿಲ್ಲ. ಆದರೆ ಅದನ್ನು ಅನುಭವಿಸ್ಬೇಕಾಗತ್ತೆ. ಅನುಭವ ಬರಬೇಕು ಅಂತಂದರೆ ಆ ಕಲಾವಿದನ ಒಂದು ಟೆಕ್ನಿಕಲ್ ಟರ್ಮ್ಸ್ ಏನಿರುತ್ತೆ. ಕೆಲವೊಂದು ಸಾರಿ ಇಮೇಜ್ಗಳನ್ನು ಕೂಡ ಬಳಸ್ಬೋದು. ಅಲ್ಲಿ ಇಮೇಜ್ಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಬಳಸ್ಕೊಂಡು ಮಾಡ್ತಾ ಹೋಗ್ತಾರೆ. ಅಂಥ ಒಂದು ಕಲಾವಿದನ ಪ್ರಬುದ್ಧತೆಯನ್ನು ಅನುಭವಿಸ್ಬೇಕು. ಆ ಕಲರು ಮತ್ತು ಬಣ್ಣಗಳ ಎಲ್ಲ ಸಮ್ಮೇಳನ ಒಟ್ಟಿಗೆ ಸೇರಿ ನಾವು ಅನುಭವಕ್ಕೆ ಬರಬೇಕಾಗುತ್ತೆ. ಒಂದು ಕಥೆ, ಕಾದಂಬರಿ ಆಗಲಿ ತನ್ನನ್ನು ತಾನು ಹೇಗೆ ಓದಿಸ್ಕೊಳುತ್ತೋ, ಓದುಗರನ್ನ ಕ್ರಿಯೇಟ್ ಮಾಡುತ್ತೋ, ಹಾಗೆ ಒಂದು ಚಿತ್ರ ತನ್ನನ್ನು ತಾನು ನೋಡಿಸ್ಕೋಬೇಕು. ನೋಡಿದರೆ ಮತ್ತೆ ಮತ್ತೆ ನೋಡುವಂತೆ ಕಲಾವಿದನ ಆ ಚಾಕಚಕ್ಯತೆ ಇರಬೇಕು. ಆಗ ಅದು ಒಂದು ಅಬ್ಸ್ಟ್ರಾಕ್ಟ್ ವರ್ಕ್ ಆಗೋದಕ್ಕೆ ಅಥವಾ ಮಾಡರ್ನ್ ವರ್ಕ್ ಆಗೋದು, ಯಾವುದೇ ಒಂದು ಕಲಾಕೃತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಕಲಾವಿದನ ಒಂದು ಕೆಲಸಕ್ಕೆ ಒಂದು ಬೆಲೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳ್ಬೋದು. ಇನ್ನು ಮುಂದಿನ ಕಲಾವಿದರೆ ಮಾತಾಡೋರಿದ್ದಾರೆ, ಅವರ ಮಾತುಗಳನ್ನು ಕೇಳಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಕ್ಕೋಣ. ಇನ್ನೂ ಹೆಚ್ಚಿಗೆ ಅಬ್ಸ್ಟ್ರಾಕ್ಟ್ ಬಗ್ಗೆ ಸ್ವಲ್ಪ ನನ್ನ ಪ್ರಯತ್ನವನ್ನು ಮಾಡ್ತೀನಿ, ಹೇಳ್ತೀನಿ. ನಾನು ಫಸ್ಟ್ ಕ್ಯಾನ್ವಾಸ್ಗೆ ಒಂದು ಫಸ್ಟ್ ಅಟೆಂಪ್ಟ್ ಮಾಡ್ತಾನಲ್ಲ, ಬೇಸ್ ಹಾಕೋತಾನ, ಇದಿಷ್ಟು ನನ್ನ ಬೇಸು. ಇಲ್ಲಿ ಎಷ್ಟು ಸಾಧ್ಯತೆ ಇದೆ ಅಷ್ಟು ಮಾಡಿದ್ದೇನೆ. ಕೂಡಲೇ ನನ್ನದೇ ಆದ ವ್ಯವಸ್ಥೆ ಎಲ್ಲ ಇರ್ತದೆ, ಆ ರೀತಿ ನಾನು ರನ್ ಮಾಡ್ತೀನಿ.
ಟೋಟಲ್ ಆಗಿ ಇಲ್ಲಿವರೆಗೂ ನನ್ನ ಪೇಂಟಿಂಗ್ ಅಲ್ಲಿ ನೋಡ್ತಿರಲ್ಲ, ವಾವ್ ಇಷ್ಟು ಚೆನ್ನಾಗಿದೆ, ಓ ಇದು ಮಿಕ್ಸಿಂಗ್ ಹೆಂಗ್ ಬಂತು. ಸೊ ಅದೆಲ್ಲದನ್ನು ಇಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ಅಂತ. ಸೊ ಈ ಕನಿಷ್ಠ ಬಹಳ ಜನಗಳಿಗೆ ನನಗೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ, ಸೊ ಈ ಮಿಕ್ಸಿಂಗ್ ಹೆಂಗ ಸರ್ ಅಕರದಲ್ಲಿ ಅಂತ ನಾ ಎಲ್ಲೂ ಬ್ರಷ್ ಟಚ್ ಮಾಡಿಲ್ಲ. ಅದು ವಿಶೇಷತೆ ಅಂದ್ರೆ ನಾನು ಬ್ರಷ್ ಅನ್ನ ವಾಟಿ ಮಾತ್ರ ಎಲ್ಲೋ ಬಳಸ್ಕೊಳ್ತೀನಿ, ಬಟ್ ಈ ಕ್ಯಾನ್ವಾಸ್ ನೈಟ್ ಮಾತ್ರ ಓಡಾಡ್ತೀನಿ ಬಹಳ ಮುಖ್ಯವಾಗಿ. ಆಮೇಲೆ ಒಂದಿಷ್ಟು ಅಬ್ಸ್ಟ್ರಾಕ್ಟ್ ಫಾರ್ಮ್ಸ್ ಅನ್ನ ಹಾಕೋದು ಮತ್ತೆ ಉಳಿಸ್ಕೊಳ್ಳೋದು ಪ್ರಯತ್ನ ಮಾಡ್ತೀನಿ. ಆಮೇಲೆ ಆ ನಂತರ ಇದಿಷ್ಟ ಆದ ನಂತರ ಕಲಿತು ಸ್ಕ್ರ್ಯಾಪ್ ಮಾಡ್ತೀನಿ. ಸ್ಕ್ರ್ಯಾಪ್ ಅಂದ್ರೆ ಇದು ಮಾಡ್ತೀನಿ, ಅಂದ್ರೆ ಏನೋ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತೀನಿ ಅಂತ ಹೇಳಿ ಅದೊಂದು ತೋರಿಸ್ತೇನೆ ಈ ಟೈಮಿಗೆ. ಮತ್ತೆ ಮತ್ತೆ ಇದ್ರ ಮೇಲೆ ಡೆವಲಪ್ ಮಾಡ್ತಾ ಹೋಗ್ತಾರೆ. ಇನ್ನು ಫಿನಿಶಿಂಗು ಮಾಡೋದನ್ನ ಕಂಪ್ಲೀಟಾಗಿ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಅದು ಫಿನಿಶಿಂಗ್ ಆದಮೇಲೆ ಮತ್ತೆ ಸಂಪೂರ್ಣವಾದ ಚಿತ್ರವನ್ನು ಹಾಕ್ತೀನಿ, ನೋಡ್ತಾ ಹೋಗಿ. ಮತ್ತು ಇನ್ನೂ ವಿವರಗಳು ಇದೆ. ಡ್ರೈ ಆದ್ಮೇಲೆ ಡೆವಲಪ್ ಮಾಡ್ಬೋದು. ಆನಂತರ ಫಿಗರ್ ಗಿಯರ್ ಏನ್ ಹಾಕೋದಿದ್ರೆ ಸ್ವಲ್ಪ ಸಂಪೂರ್ಣ ಡೆವಲಪ್ ಏನು ಡ್ರೈ ಆದ್ಮೇಲೆ. ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಒಂದು ಬೇಸ್ ಕಲರ್ ಮುಗ್ದಿದೆ ಒಂದು ಪೇಂಟಿಗೆ ಗೊತ್ತಾದ. ಇವಾಗ ದಾವಣಗೆರೆ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಟಿ.ಸಿ. ಕೃಷ್ಣ ಶೆಟ್ಟಿ ಮತ್ತು ಗಣಪತಿ ಹೆಗ್ಡೆಯವರು, ಕಲಾವಿದ ಸೂರ್ಯಪ್ಪ ಅಂಚಿಮನಿ ಮತ್ತು ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಭಾಸಕುಮಾರ್ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಇನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಸಂಪೂರ್ಣ ಮುಗಿದಿದೆ ಅಂತ ಕಾಣಿಸುತ್ತೆ. ಫಿನಿಶ್ ಮಾಡ್ತಾ ಇರೋಂಥ ವರ್ಕು ಎಲ್ಲ ಸೈನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಮಟ್ಟಿಗೆ. ಅದು ಕೆಳಗಡೆ ಇಟ್ಟಿರೋದ್ರಿಂದ ಸರಿಯಾಗಿ ಕಾಣ್ತಾ ಇಲ್ಲ. ಫಿನಿಶ್ ಆದಮೇಲೆ ಪೂರ್ತಿ ಒಂದು ಪಿಕ್ಚರ್ ನೋಡ್ತಾ ಇದ್ದೀನಿ. ಕೆಳಗಡೆ ಸೈನ್ ಆಗ್ತಾ ಇದೆ, ಸಂಪೂರ್ಣ ಮುಗಿದಿದೆ ಅಂತಂದು ಹೇಳ್ಬಿಟ್ಟು. ಓಕೆ, ಈಗ ಕೊನೆಯ ಹಂತ. ಇದನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ನೋಡಲಿ ಅಂತಕ್ಕಂಥದ್ದು ನಮ್ಮ ಆಶಯ. ನಿಮ್ಮ ಸಬ್ಸ್ಕ್ರೈಬು ಒಂದು ಆರೈಕೆ ತಿಳ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ನಿಮಗೇನು ಅನಿಸುತ್ತೆ ಎಲ್ಲವನ್ನು ಕಾಮೆಂಟ್ ಮಾಡ್ತಾ ಹೋಗಿ. ನಮಸ್ಕಾರ, ನಾನು ವರ್ಲ್ಡ್ ಆರ್ಟ್ ಡೇಸ್ ನಿಮಿತ್ತ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಪೇಂಟಿಂಗ್ ಡೆಮೋ ಮಾಡಿದ್ದೇನೆ. ಆ ಒಂದು ಡೆಮೋ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಪೇಂಟಿಂಗ್ ಡೆಮೋ ಬಗ್ಗೆ ನಮ್ಮ ಅಭಿಪ್ರಾಯ ತಿಳಿಸ್ಬೇಕಂತೇಳಿ ನಾವೆಲ್ಲರಿಗೂ